ಬೆಂಗಳೂರಿನಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್. ಕೆಆರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ. ಒತ್ತುವರಿ ತೆರವಿಗೆ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ನಡೀತಾ ಇದೆ. ಅಂಗಡಿ ಮುಂಭಾಗದ ಶೀಟ್ಗಳನ್ನು ತೆರವುಗೊಳಿಸಿದ್ದಾರೆ ಸಿಬ್ಬಂದಿಗಳು. ಭಾರೀ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇನ್ನು ಸ್ವಯಂ ಪ್ರೇರಿತವಾಗಿ ವಸ್ತುಗಳನ್ನು ವ್ಯಾಪಾರಿಗಳು ಕೂಡ ಇಲ್ಲಿ ತೆರವುಗೊಳಿಸಿದ್ದಾರೆ. ಅನಧಿಕೃತವಾಗಿ ನಿರ್ಮಿಸಿದ ಶೌಚಾಲಯವನ್ನು ಕೂಡ ತೆರವುಗೊಳಿಸಲಾಗಿದೆ. ಅಹಿತಕರ ಘಟನೆಗೆ ತಡೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿತ್ತು. ಪಾದಚಾರಿಗಳಿಗೆ ಮುಕ್ತವಾದ ಫುಟ್ಪಾತ್ ನೀಡಲು ಈಗ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿರುವಂತಹದ್ದು. ಇನ್ನು ತೆರವು ಕಾರ್ಯಾಚರಣೆ ವೇಳೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ದೀಪ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯ ಜೋರಾಗಿ ನಡೀತಾ ಇರುವಂಥದ್ದು. ಸದ್ಯ ನಾವೀಗ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಈ JCBಗಳು ಕೂಡ ತಮ್ಮ ಆರ್ಭಟವನ್ನು ನಡೆಸ್ತಾ ಇದ್ದಾವೆ. ಅಂದರೆ ಅಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಈ ಫುಟ್ಪಾತನ್ನು ಒತ್ತುವರಿ ಮಾಡಿದ್ದಂತಹ ವ್ಯಾಪಾರಸ್ಥರು, ಅಂದರೆ ಅಲ್ಲಿ ಹಾಕಿಕೊಂಡಿದ್ದಂಥ, ಅಂದರೆ ಸಾರ್ವಜನಿಕರ ಆಸ್ತಿ ಕೂಡ ಈ ಫುಟ್ಪಾತು, ಅಲ್ಲಿ ಹಾಕಿಕೊಂಡಿದ್ದಂತಹ ಅಂಗಡಿಗಳಾಗಿರ್ಬೋದು ಅಥವಾ ತಳ್ಳು ಗಾಡಿಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ GBA ವತಿಯಿಂದ ಅಧಿಕಾರಿಗಳು ತೆರವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಎಲ್ಲ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಏನಿದೆ ವ್ಯಾಪಾರಸ್ಥರು ಮಾಡ್ತಿದ್ದಂತಹ ವಸ್ತುಗಳೇನಿದೆ ಎಲ್ಲವನ್ನು ಕೂಡ ಅವರಾಗಿಯೇ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಂಡು ಹೋಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಜನಜಂಗುಳಿ ಇತ್ತು. ಈ KR ಮಾರ್ಕೆಟಲ್ಲಿ ಜನಜಂಗುಳಿ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಒಬ್ಬರು ಕೂಡ ಕಾಲಿಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಆ ರೀತಿಯಾಗಿ ರಶ್ ಆಗಿದ್ದಂತಹ ಈ ರಸ್ತೆ ಈಗ ಎಷ್ಟು ಫ್ರೀಯಾಗಿ ಇರುವಂಥದ್ದು ಅಂತ ನೀವು ದೃಶ್ಯಾವಳಿಯಲ್ಲೇ ನೋಡ್ತಾ ಇರ್ಬೋದು. ಇನ್ನು JCBಗಳು ಕೂಡ ಏನಿದೆ ಆ ಶೆಡ್ಗಳು, ಶೀಟ್ಗಳು ಎಲ್ಲವನ್ನೂ ಕೂಡ ಆ ಟ್ರ್ಯಾಕ್ಟರ್ ಮೂಲಕ ಹಾಕಿ ಅದನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಪೊಲೀಸರ ಭದ್ರತೆಯೊಂದಿಗೆ ಈ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ವಾಗ್ವಾದ ನಡೆಯದಂತೆ ಭದ್ರತೆಯೊಂದಿಗೆ ಈ ಫುಟ್ಪಾತ್ ತೆರವನ್ನು ಮಾಡ್ತಾ ಇರುವಂಥದ್ದು. ಕೆಲ ಸಾರ್ವಜನಿಕರು ಕೂಡ ಫುಟ್ಪಾತ್ ತೆರವು ಮಾಡ್ತಾ ಇರುವಂಥದ್ದು ಒಳ್ಳೆಯದು, ಇಲ್ಲಿ ತಿರುಗಾಡೋದಕ್ಕೆ ಮಾತನ್ನು ಹೇಳ್ತಾ ಇರುವಂಥದ್ದು. ಇನ್ನು ಕೆಲ ವ್ಯಾಪಾರಿಗಳು ಏನಂದರೆ, ನಮಗೆ ಮುಂದೆ ನಮ್ಮ ಜೀವನವನ್ನು ಹೇಗೆ ನಡೆಸೋದು, ಈ ರೀತಿಯಾಗಿ ನಮ್ಮ ವಸ್ತುಗಳನ್ನೆಲ್ಲ ತೆರವು ಮಾಡಿಸಿ ಮುಂದೆ ನಾವು ಎಲ್ಲಿ ಅಂಗಡಿಯನ್ನು ಹಾಕ್ಕೊಂಡು ಜೀವನ ಮಾಡೋದು, ನಮ್ಮ ಮಕ್ಕಳನ್ನು ಹೇಗೆ ಓದಿಸೋದು, ವಿದ್ಯಾಭ್ಯಾಸ ಮಾಡೋದು, ಈ ರೀತಿಯಾಗಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಖಡಕ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಈ ಬೆಂಗಳೂರು ಸುತ್ತಮುತ್ತ ಇರುವಂತಹ, ಅಂದರೆ ಮೇನ್ ಏರಿಯಾಗಳೇನಿದೆ ಅಲ್ಲಿ ಇರುವಂತಹ ಫುಟ್ಪಾತ್ ತೆರವು ಮಾಡಿರುವಂತಹ ವ್ಯಾಪಾರಸ್ಥರು ಏನಿದ್ದಾರೆ, ಎಲ್ಲ ಫುಟ್ಪಾತನ್ನು ಹಿಂದೆ ಒತ್ತುವರಿಯಾಗಿರುವಂತಹ ಫುಟ್ಪಾತನ್ನು ಹಿಂದೆ ಎಲ್ಲವನ್ನು ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿರುವಂತಹ ಯಾವುದೇ ವಸ್ತುಗಳು ಕೂಡ, ಅಂದರೆ ಅಂಗಡಿಗಳಾಗಿರ್ಬೋದು, ಮುಂದೆ ಇದ್ದಂತಹ ಫುಟ್ಪಾತ್ ಪಕ್ಕದಲ್ಲೇ ಹಾಕಿದ್ದಂತಹ ದಿನಸಿ ಅಂಗಡಿಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಚಿಕ್ಕ ಹೋಟೆಲ್ಗಳು, ಇನ್ನು ಫುಟ್ಪಾತಲ್ಲಿ ನಿರ್ಮಿಸಿದಂತಹ ಶೌಚಾಲಯವನ್ನು ಕೂಡ ಬೀಳಿಸುವಂತಹ ಕೆಲಸವನ್ನು GBA ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಂ TV ಕನ್ನಡ, ಬೆಂಗಳೂರು.